ಹೋಗು ಹೋಗ್ರ ಹಿಂಗ ಅಮ್ಮನಿ ಹಿಂಗ ಅವರು ಹೇಳ್ತಾರ್ರಿ ನೀವು ಪರ್ಸು ಕೋಲರ್ ಹಿಂಗೆ ಹಾಡ್ಯಾನ ಅಂತ ಹೇಳಿ ಹೋಗ್ಯಾರಿ ಹಾಡಿದವ್ರು ನಮ್ಮ ಗಂಡು ಮಕ್ಳು ಬರ್ದವ್ರು ನಮ್ಮ ಗಂಡು ಮಕ್ಳು ಯಾರ ಸಲುವಾಗಿ ಬರ್ದಿ ಯಾರ ಸಲುವಾಗಿ ಹಾಡಿ ನನ್ನ ಸಲುವಾಗಿ ಏನತನ ಭಾಗ್ಯ ಏತಾರ ಒಬ್ಬ ಗಂಡನ ಮಾಡ್ಕೋರಿ ಬಾವದಾಗ ಆಹಾ ಇಬ್ಬರ ನೆಂಬಿ ನಿಂದ್ರ ಬೇಡ್ರಿ ನೆಡು ಅದ್ಯಾಗ ಸಕ್ಕಿ ಒಂದ್ ಹೇಳಿಗಾರ ಅವ್ರ ಆಹಾ ನನ್ನ ಹೆಂಡತಿ ಅದಳ ಗಿಡ್ಡ ನನಗ ಹೊಡಿಬೇಡ ಸಡ್ಡ ಸೊಡ್ಡ ಹೊಡೆದನ್ನ ಗುಡ್ಡ ನೆಗಿದನ ನಿಂದೆ ಆತದ ಎಡ್ಡ ಸೊಡ್ಡ ಹೊಡೆದ ಗುಡ್ಡ ನೆಗುತ್ತಾನತ್ ನೋಡಿ ಏನ್ ಹೇಳ್ತಾರ ಅವ್ರ ಮಾತವ್ರ ನಿಮ್ಮ ಹೆಣ್ಮಕ್ಳು ಯಾರು ಗಂಡ ಮಕ್ಳ ಮೇಲೆ ಸಡ್ಡ ಹೊಡೆದಾರ ನಮ್ಮ ಸಂಗಳೂರು ರಾಯನ್ ಹೊಡೆದಾನು ಗುಡ್ಡ ಕತ್ತರಿಸಿ ಬಿದ್ದೈತಿ ನಾವು ಸಡ್ಡ ಹೊಡೆದೇವ ಅಂದ್ರೆ ಲಂಡ ಕತ್ತರಿಸತೈತಿ ನಮಗ್ ಹೇಳ್ತಾರ ನಮ್ದು ಕತ್ತರಿಸತೈತಿ ನೀವು ಸಣ್ಣಂಗೆ ಹತ್ಯಾರಿ ಮಾತ ಎದಕ್ಕ ತಿನ್ನಾಕ ಗುಡ್ಡ ಹೌದಿಲ್ರಿ ಹಿಂಗೈತಿ ಅವರ ಏನ್ ಕೇನಾರ ಮಾತಾಡಕ್ ಹೋಗ್ಬೇಡ ಮಾತಾಡ್ತಿ ಮಾತಾಡ ಆಧಾರ್ ಕಚ್ಚಿ ಮಾತಾಡ ಅದಕ್ಕೆ ಹೋದ್ರಾಕತ್ತದಿ ಬಿಸಿಲಾಗ ಅಲ್ಲ ಬೇರೆ ಹೌದಿಲ್ರಿ ಏನ್ ಮಾತಾಡ್ತಾರ ಒಂದ್ ಅವ್ರಿಗೆ ಕಬ್ರಿ ಇಲ್ಲ ಆ ಭಾಗಪ್ಪ ನೋಡಿ ಈ ಗುರುಗಳು ಒಂದ್ ಇವ್ರ ಒಂದ್ ಕಡೆ ಇವ್ರು ಮಾತಾಡ್ತಾರ ಅವ್ರಂತಾರ ಅವ್ರು ಮಾತಾಡ್ತಾರ ನಿಮಗ್ ಮೊದಲ ಹೊಂದಾಣಿಕೆ ಇಲ್ಲ ಆಗೈತಿ ಹೊಂದಾಣಿಕೆ ಮಾಡ್ಕೊಂಬರ್ರಿ ಮಕ್ಕಳ್ರಿ ನಿಮ್ಮ ನೆಗ್ಗ ತೆಗದನ ಮೊದಲು ನಿಮಗ್ ಸಡ್ ಹೊಡಿದಾಗ ಗೊತ್ತಿಲ್ಲ ಹೌದಿಲ್ರಿ ಇದಾದ್ರ ಸೊನ್ನೆ ಮಾಡಿ ತೋರಿಸಿದಾಗ ಸಡ್ ಹೊಡಿ ಕಂಪ್ನಿ ನಿಮ್ಮದು ನಮ್ಮದು ಹಂಗಿಲ್ಲ ನೀರ ದಿಷ್ಟ ಸುವರ್ಣ ನ್ಯೂಸ್ ಇದ್ದಂಗ ಮಕ್ಕಳ್ರಿ ಹೌದಿಲ್ರಿ ಇನ್ನ ಬಾಬಾ ಮಾತಾಡತ್ತಾರ ಆ ಭಾಗಪ್ಪ ನೋಡಿ ಏನತ್ತಾನು ಬಾಗಲಕೋಟಿ ಬಸ್ ಸ್ಟ್ಯಾಂಡಿನ ಇದೇಗರ ಹೇಳಿ ಹೋಗ್ಯದಿವಪ್ಪ ಹಾಡಿದ ಹಾಡಿ ತೋರ್ಸೋದೇನ್ ದೊಡ್ಡ ಮಾತಲ್ಲ ಜಾನಪದ ಎಲ್ಲಾರು ಆಡ್ತಾರ ಸಣ್ಣ ಹುಡುಗರು ಸುದ್ದಿ ಹಾಡ್ತಾವ ನಾವ್ ಹಾಡಿದ್ ಹೇಳಿ ಹೋಗತ್ತಾರ ಅವ್ರು ಬಂದ್ ಈಗ ಹೋಗಿ ವರ್ಲನ್ನಿ ಮಾಡಿ ಹೋಗ್ಯಾದಿ ನಾವ ಹೌದಿಲ್ರಿ ನಿಮ್ಮ ಅಪ್ಪ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ದಾಗ ನಿತ್ತಾಳ ಕಡಬುಡಿಕೆ ಅಂತ ನಾವ್ ಆಗ ಹೇಳಿದೀವಿ ಆ ಕಡಬುಡಿಗೆ ಕೈ ಹಾಕ್ಸಕ್ ನಿಮ್ಮ ಅಪ್ಪ ಕೈ ಅಂದು ಕಳ್ಕೊಂಡಾನ ಮತ್ತ ಮೇ ಅಂದು ಕಳ್ಕೊಂಡಾನ ಯಾವ್ದು ಇಲ್ಲ ಅಂತ ಹೇಳಿದೀವಿ ಮಕ್ಕಳ್ರಿ ಇನ್ನ ಬಾಳ ಹತ್ತಿವ್ರದ ಇನ್ನೊಂದ್ ಹೇಳ್ಯಾರ ಅವ್ರ ಎಟ್ಟಿದ್ದಾರೆ ನಿನ್ನ ಬಳಗ ನಿಮ್ಮ ಅಪ್ಪ ನಮ್ಮ ಅವ್ವನ ತಳಗ ಅಂತ ಹೇಳ್ಯಾರ ನಮ್ಮ ಅವ್ವ ಅವ್ರ ಅಪ್ಪನ ತಳಗದ ಇಡೀ ಜಗತ್ತ ನೋಡುವಂಗ ನಿಮ್ಮ ಅಪ್ಪ ಪರಮಾತ್ಮ ಏನ್ ಮಾಡ್ಯಾನ ಗಂಗನ ಜಡಿ ಮೇಲೆ ಇಟ್ಕೊಂಡ್ ಅದೇಡಾಕ್ತಾನ ಎದಕ್ ಇಟ್ಕೊಂಡ ಕಾರಣ ಬೇಕಲ್ಲ ಇಟ್ಕೋಬೇಕಾದ್ರೆ ಏನ ಪ್ರೀತಿ ಹೆಚ್ಚಾಗಿ ಇಟ್ಕೊಂಡು ಏನ ತಾಪ್ ಹೆಚ್ಚಾಗಿ ಇಟ್ಕೊಂಡು ಜಡಿ ಮ್ಯಾಲ ಹೌದಿಲ್ರಿ ನಮ್ಮವ್ವ ನಿನ್ನ ತಲೆ ಮ್ಯಾಲ ಕೊಟ್ಟು ಏನೇನ ಮಾಡ್ಯಾಳ ಒಂದೊಂದಾಗಲಿ ಜಾಡ್ಸ ತಪ್ಪು ತಿಳ್ಕೊಂಡಿರಿ ನಮ್ಮ ದೇವಿ ಏನ್ ಮಾಡ್ಯಾಳು ಇವ್ರ ಒಬ್ಬ ಭೂಮಿ ತಲೆ ಮ್ಯಾಲ ನಾತ್ ಮೆರ್ಯಾಕ ಹತ್ತಿದ ಮ್ಯಾರ ಹೋದಲ್ಲ ಹಿಂಗ ಮೆರ್ಯಾಕ ಹತ್ತಿದ ನಮ್ಮ ದೇವಿ ಏನ್ ಮಾಡ್ಯಾಳ ತಲೆ ಮ್ಯಾಲ ಕಾಲಿಟ್ಟು ಪಾತ್ರ ಹೋಗ್ಬಿಟ್ಟಾಳ ಮ್ಯಾಲಕ ಯಾವ ಹೊಟ್ಟಿಲ್ ಮಕ್ಕಳ್ರಿ ಹಂಗಂದಲ್ಲ ನನ್ನ ಅವನು ಭೂಮಿ ತಲೆ ಮ್ಯಾಲ ಪಾಪೂಜಿ ಅಕ್ಕವ ಇವ್ರು ಏನ್ ಅಕ್ಕವು ಮಂಗಳಾರತಿ ಆಗೋಡ್ದ ವಾಲ್ ಎತ್ತರ ಬಿಡಂಗಿಲ್ಲ ಮಕ್ಕಳನ್ನ ಇವ್ರು ಹೊತ್ತು ಮಗೊಡ್ದ ಕರೆಂಟ್ ಹಚ್ಚಿ ಬಿಡ್ತಾರ 4 ಮಂದಿಗೆ ಓಡುವಂಗ ಅಡಿ ಹೋಲಿ ತಿರ್ಕಬೇಡ ಒಳ್ಳೆ ತಗದಿ ಹಾದಿ ಯಾರಿಗಾರ ಕಲ್ಸಿ ಅಂತ ಬೋದ್ದೆ ಯಾರಿಗಾರ ಕಲ್ಸಿ ಅಂತ ಏ ಮೂರ ಹಾಡ ಕಲ್ತ ಮುಗುಳ್ಯಾಗ ಜಿಗಿಟ್ಟಿಲ್ಲ ಮುಗುಳ್ಯಾಕ ತಾಕ್ಯಾದೆ ಏ ಮೂರ ಹಾಡ ಕಲ್ತ ಮುಗುಳ್ಯಾಗ ಜಿಗಿಟ್ಟಿಲ್ಲ ಮುಗುಳ್ಯಾಕ ತಾಕ್ಯಾದೆ ಇದ ಹಾಡ ಹಾಡ್ದಿ ಮತ್ತ ಮರಲ್ ಹತ್ತಿ ತಿಂದ ಬಾದಿ ಇನಾಯ್ ಮಾರು ಓಡಿಸಿಕೊಂಡು ಬಾದಿ ಏ ಬಣಿಗಿ ಬೆಂಕಿ ಹಚ್ಚಿ ಬಾವಿ ಕಡ್ಸೋದು ಯಾವ ಕಲಸ್ಯಾನ ಬೋದ್ದೆ
ಬಾಯಿಗೆ ಬೆಂಕಿ ಹಚ್ಚಿ ಬಾಯಿ ಕಡ್ಸೋದು ಯಾವ ಕಲಿಸನ ಬೋತೆ ಹೊಸೂರದ ಆಗೈತೆ ಸುದ್ದಿ ಹೊಸೂರದ ಹಾರೈತೆ ಸುದ್ದಿ ಹೊಸೂರದ ಆಗೈತೆ ಏ ಲಾರ ಲಾಲ 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 ಲಾರ ಲಾಲ 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 ಬಾಳಿಗೇರಿ ಹೋದಿತ್ತು ಈ ಸುದ್ದಿ ಬಾಳಿಗೇರಿ ಹೋದಿತ್ತು ಈ ಸುದ್ದಿ ಬಾಳಿಗೇರಿ ಹೋದಿತ್ತು ಈ ಸುದ್ದಿ ಏ ಸುದ್ದಿ ಕೇಳಿ ಸಾತಯ್ಯ ಅಪ್ಪನ ಹೊರಗ ಹಾಕ್ಯಾನ ಗೋದೆ ಸಭಿಕರಲ್ಲಿ ಹೌದ್ರಿ ಸವಿನಯದ ಪ್ರಾರ್ಥನೆ. ಆಹಾ ಯಾಕಂದ್ರ ಏನಾತ್ರಿ ನಮ್ಮ ಜೋಡಿ ಹಾಡುವಂತ ಕಲಾವಿದರು ಹೌದು ಗಂಡ ಹಾಡುವಂತ ಕಲಾವಿದರು ಆಹಾ ಭಾಳ ಅಂದ್ರ ಭಾಳ ಶಾನ್ಯಾರದಾರು. ಬಾ ಶಾನೆ ಅದಾರಪ್ಪ. ಹೌದಾ? ಹೌದ್ ಕಡಿಮೆ ಮಾಡ್ರಿ ನಡೀತಿತ್ತು ನಮ್ಗೆ. ಒಟ್ಟು ಮಾತು ಸ್ಪಷ್ಟವಾಗಿ ಬರ್ಬೇಕಿಷ್ಟ. ಹಲೋ 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 ಯಾಕಂದ್ರ ಏನಾತ್ರಿ ಹಲವಾರು ವಿಷಯದೊಳಗ ಹೌದು ಗಂಡ ಹೆಚ್ಚ ಪರಮಾತ್ಮ ಹೆಚ್ಚ ಹೌದ್ರಿ ಅಪ್ಪ ಹೆಚ್ಚ ಆಹಾ ಜಗತ್ತೆಲ್ಲ ನನ್ನಿಂದ ಹುಟ್ಟೇತಿ ಹೌದು ಎಲ್ಲಾದ್ರೊಳಗ ಗಂಡ ಹೆಚ್ಚ ಅಂತೇಳಿ ಮಾಸ್ತರ್ ಹೇಳಿ ಹೋಗ್ಯಾರು. ಏನ್ ಹೋಗ್ಯಾರ್ರಿ ಹಾಡೋರು ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ಹಾಡ್ಯಾರು. ಹಾಡ್ಯಾರ ನನ್ನ ಹೆಂಡತಿ ಅದಾಳ ಗಿಡ್ಡ ನನಗ ಹೊಡಿಬ್ಯಾಡ ಅಂತಾಳ ಸಡ್ಡ ಹೊಡೆದ ನಾ ಗುಡ್ಡ ನೆಗಿವಿದಿನ ನಿಂದೆ ಅಂತಾದ ಎಡ್ಡ ಅನ್ನುವಂತ ವಿಚಾರವನ್ನ ಹಾಡುವಂತ ಕಲಾವಿದರು ಹಾಡ್ಯಾರು. ಹೌದು ಮತ್ತ ಮಾಸ್ತರ್ನು ನಾವು ಕೇಳಿದ ಪ್ರಶ್ನೆಗಳಿಗೆ ಸವಿಸ್ತಾರವಾಗಿ ಉತ್ತರನು ಬಹಳ ಚಂದ ಕೊಟ್ಟಾನು. ಅದಕ್ಕ ಮಾತ್ಮರು ಒಂದು ಮಾತನ್ನ ಹೇಳ್ತಾರ ನೋಡ. ಏನತ್ರಿ ಮೂಗಿನ ಸವಿಯ ಹೌದು ಮೂಗಿನ ಸವಿಯ ಮುಕ್ಕಳೇನ ಬಲ್ಲದು ಮಲ್ಲಿಗೆ ಹೂವಿನ ವಾಸ ಅಂದ್ರೆ ಏನ್ರಿ ಈಗ ಮಲ್ಲಿಗೆ ಹೂಗಳು ಇರ್ತಾವ. ಆ ಮಲ್ಲಿಗೆ ಹೂವನ್ನ ಏನ ಮೂಗಿ ಹಿಡಿದ್ರ ವಾಸ ಗೊತ್ತಾಕತ್ತೋ ಏನ್ ಮುಕ್ಕಳಿಗೆ ಹಿಡಿದ್ರ ಗೊತ್ತಾಕೈತು ನೀನ ಕೇಳಿ ನೋಡ್ರಿ. ನಾವೊಂದು ಕೇಳುದ ಬೇರೆ ಅವ್ರೊಂದು ಹೇಳುದು ಬೇರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಮಾಸ್ತರ. ಹೌದು ಪ್ರಥಮದೊಳಗ ನಿನ್ನ ಪ್ರಶ್ನೆ ಮಾಡಿದ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಹೆಣ್ಣು ಮಕ್ಕಳ ಕೊರಳೊಳಗ ತಾಳಿ ಕಟ್ಟಿದಾಗ ಗಂಡ ಆಗ್ಯದಿ. ಹೌದು ನನ್ನ ಕೊರಳಾಗ ತಾಳಿಯನ್ನ ಕಟ್ಟಲಾರದೆ ಹೆಣ್ಣಿನ ಮದುವೆ ಆಗಲಾರದೆ ಗಂಡಿನಿಂದ ನಿಮ್ಮೊಳಗೆ ಯಾರಾದ್ರೂ ಗಂಡುಗಳು ಆಗಿದ್ರಂದ್ರ ಮುಂದಿನ ಸಂದಿನೊಳಗ ಬಂದು ಹೇಳಂತ ಆಗಲೇ ಪಾಳಿದಾಗ ಹೇಳಿ ಹೋಗ್ಯದ. ಅದನ್ನ ಅಲ್ಲೇ ಬಿಟ್ಟಿ ಮಾಸ್ತರ. ಅಲ್ಲೇ ಬಿಟ್ಟಾನ ಅಲ್ಲೇ ಅದನ್ನ. ಹೌದಾ? ಅದನ್ನ ಅಲ್ಲೇ ಬಿಟ್ಟದಿ. ಹೌದು. ಮತ್ ಇನ್ನೊಂದು ವಿಚಾರ ಏನು ಕೇಳಿದೀವಿ ಅಂದ್ರ ಏನ್ರಿ ನಾವು ನೀವು ಎಲ್ಲಾ ಗಂಡುಗಳು ಹೆಣ್ಣು ಮಕ್ಕಳ ಕೊರಳೊಳಗ ತಾಳಿಯನ್ನ ಕಟ್ತೀವಿ. ನಮ್ಮ ಸೈಬರ್ ಧರ್ಮದೊಳಗ ಗಂಡ ಹೆಂಡತಿ ಕೊಳ್ಳಾಗ ತಾಳಿ ಕಟ್ಟಬಾರ್ದತ್ತೇಳಿ ಯಾರ ಶಾಪ ಅತ್ತ ಕೇಳಿದ ಕ್ಷಣಕ್ಕೆ ಮಾಸ್ತರ್ ಉತ್ತರ ಕೊಟ್ಟ. ತಾವೆಲ್ಲ ಕೇಳಿದ್ರಿ ಏನು ಉತ್ತರ ಕೊಟ್ಟಂದ್ರ ಪ್ರಥಮದಾಗ 2 ಮಂಗ್ಯ ಇದ್ದು ಅತ್ತ. ಹೌದು. ಆ ಮಂಗ್ಯಾಕ ಪರಮಾತ್ಮ ಗಂಡ ಮಂಗ್ಯಾಕ ಎಲ್ಲಾ ಹಣ್ಣು ತಿನ್ನ ಕರೆ ಒಂದು ಹಣ್ಣು ತಿನ್ನಬ್ಯಾಡತ್ತ ಹೇಳಿದ್ದ ಅದ ಮಾವಿನ ಹಣ್ಣ. ಮಂಗ್ಯ ಅದನ್ನ ಮಾತು ಕೇಳಾರ್ದ ಹಣ್ಣು ತಿತ್ತು ಕಾಮ ಉತ್ಪತ್ತಿಯಾಗಿ ಮಂಗ್ಯ 2 ಕೂಡಿದು ಈಗಾದ್ರೂ ಅವರ ಧರ್ಮದೊಳಗ ಕಾಕಾ ಚಿಗವನ ಮಕ್ಕಳನ್ನ ಮದುವೆ ಆಗ್ತಾರು. ಆವ ಕಾರಣಕ್ಕಾಗಿ ತಾಳಿಯನ್ನ ಕಟ್ಟಿಲ್ಲತ್ತ ಮಾಸ್ತರ್ ಹೇಳ್ತಾರ. ಮಾಸ್ತರ್ ಉತ್ತರ ನಿನಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಉತ್ತರ ಕೊಡ್ರಿ. ಯಾಕಂದ್ರ ಸಾಹೇಬ್ರು ನಮ್ಮ ಮುಂದೆ ಕೂತಾರಿಲ್ಲಿ ಅವರು ಕೇಳಿದ ಪ್ರಶ್ನೆಕ ಉತ್ತರ ಹೌದರ ಅನ್ಬೇಕಲ್ಲ. ಹೌದಾ? ಅವರ ಧರ್ಮದೊಳಗೆ ಒಬ್ಬ ಮದುವೆ ಆಗಬೇಕಾದ್ರ ಮಾಸ್ತರ್ ಸ್ವಲ್ಪ ಚಿತ್ತ ಕೊಟ್ಟು ಕೇಳ್ರಿ. ಅವರ ಧರ್ಮದೊಳಗೆ ಒಬ್ಬ ಮದುವೆ ಆಗಬೇಕಾದ್ರ ಹೆಣ್ಣು ತೋರಿಸಲಾರ್ದ ಬಾಗಿಲಿಗೆ ಒಂದು ಪಡದ ಹಾಕಿ ಒಳಗೆ ಹೆಣ್ಣು ಕುಂಡ್ರಿಸಿ ಅವ್ರ ಧರ್ಮದಾಗ ಒಬ್ಬನ ಮದುವೆ ಮಾಡ್ಯಾರ. ಆವಾಗ ನನಗೆ ಯಾವಾಗ ಹೆಣ್ಣು ತೋರಿಸಲಾರ್ದ ಪಡದೆಯನ್ನು ಹಾಕಿ ಒಳಗೆ ಹೆಣ್ಣಿಟ್ಟ ಮದುವೆ ಮಾಡಿ ಕೊಟ್ಟಾರೆ ಅಂದ ಬಳಕ ನಮ್ಮ ಧರ್ಮದಾಗ ಯಾರು ಹೆಣ್ಣು ನೋಡ್ಲಾರ್ದ ಮದುವೆ ಆಗಲಿ ಅಂತ ಅವನ ಶಾಪ ಆಗೈತಿ. ಅವನ ಹೆಸರು ನಿನಗ ಗೊತ್ತಿತ್ತು, ಮುಂದಿನ ಸಂಧಿಗೆ ಉತ್ತರ ಕೊಡ್ರಿ. ಗೊತ್ತಿರ್ಲಿಲ್ಲ ಸುಮ್ಮ ಅದನ್ನ ಕಿಂಚಾಡಕ್ ಹೋಗ್ಬೇಡ, ಅಲ್ಲೇ ಬಿಟ್ಬಿಡು.
ಇಶೆ ಇಲ್ಲಿ ಐತಿ ಇಲ್ಲಿ ಐತ್ ನೋಡ್. ಹುಗ್ಗಿ ಉಂಡು ಬಂದದಿ ಇಶೆ ಇಲ್ಲಿ ಐತಿ. ಆಹಾ ಹೌದಾ? ಹೌದು. ಅದಕ್ಕೆ ವಿಚಾರ ಏನೈತೆ ಅಂದ್ರ ಏನ್ರಿ ಅವ್ರು ಹೇಳ್ತಾರೋ ಆಹಾ. ಮಾಸ್ತರ ಹೌದ್. ಅವರು ಒಂದು ಕೇಳಿದ್ರಿ ಸಾಹೇಬ್ರ ನಮ್ಮನ ಏನತ್ತ ಏನ್ ಕೇಳ್ಯಾರ ಅಂದ್ರ ಏನ್ರಿ ಅದೇ ನನ್ನ ಸಾಹೇಬರ ಧರ್ಮದೊಳಗೆ ಹೆಣ್ಣು ಮಕ್ಕಳ ಸ್ಮಶಾನ ತನಕ ಮಣ್ಣು ಕೊಡ್ಲಾಕ ಹೋಗಂಗಿಲ್ಲ ಹೋಗಂಗಿಲ್ಲ ಕೇಳ್ಯಾರಲ್ರಿ ಹಿರಿಯರ ಕೇಳ್ಯಾರ. ಹೆಣ್ಣು ಮಕ್ಕಳ ಸ್ಮಶಾನ ತನಕ ಮಣ್ಣು ಕೊಡ್ಲಾಕ ಹೋಗಂಗಿಲ್ಲ ಆಹಾ ಮಸೀದಿ ಒಳಗ ನಮಾಜ್ ಮಾಡ್ಲಾಕ ಹೋಗಂಗಿಲ್ಲ. ಯಾಕೆ ಯಾಕೆ ಹೋಗಂಗಿಲ್ಲ ಅಂತೇಳಿ ನಮ್ಮನ್ನೊಂದು ಪ್ರಶ್ನೆಯನ್ನು ಕೇಳ್ಯಾರ. ಕೇಳ. ಸಮಾಧಾನ ಒಂದು ಹೇಳ್ತೀನಿ. ಗಂಡು ಮಕ್ಕಳು ಹೆಣ ಹೊರ್ತಾರ. ಏನ್ ನನ್ನ ತಿತ್ತಿ ಅನ್ನ ಬರವಾಲ ಸುಮ್ಮನೆ ನಿಂದು ಒಂದು ಐತಿ ಗಪ್ಪ ನೀನು ಕಳ್ಸಕ್ಕೆ. ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ಮಾಸ್ತರ ಆಹಾ ಇಸ್ಲಾಂ ಧರ್ಮದೊಳಗೆ ಹೆಣ್ಣು ಮಕ್ಕಳು ಯಾಕೆ ಸ್ಮಶಾನಕ್ಕೆ ಹೋಗಂಗಿಲ್ಲ ಹೋಗಂಗಿಲ್ಲ. ಹೌದಾ? ಹೌದ್. ಸ್ಪಷ್ಟವಾಗಿ ಕೇಳ್ಕೊ ಮಾಸ್ತರ. ತಿಳ್ಕೊರಿ. ಅವರ ಧರ್ಮದೊಳಗೆ ತ್ರಿಕಾಲ ಜ್ಞಾನಿಯಾದ ಮೈಬೂ ಸುಬಾನಿ ಬರೇ. ಹೌದಾ? ಹೌದ್. ಅವರಪ್ಪ ಅಬು ಸುವಾನಿ. ಆಹಾ ಮೈಬೂ ಸುಬಾನಿ ಅಪ್ಪ ಅಬು ಸುವಾನಿ ಹೌದು. ದಿನನಿತ್ಯ ನಮಾಜ್ ಮಾಡಕ್ ಹೋಗಿದ್ದ. ಆಹಾ. ಒಂದು ದಿವಸ ಅಬು ಸುವಾನಿಯ ಹೆಂಡತಿ ಹೇಳ್ತಾಳ, ಏನಾತ್ರಿ? ಅಲ್ರಿ ದಿವಸ ನೀವು ನಮಾಜ್ ಮಾಡಕ್ ಹೋಗ್ಕಿರಿ, ಹೌದು ಮೈಬೂ ಸುಬಾನಿ ಮಗ ಅದಾನ, ಅದಾನ, ಅವನು ಒಂದ್ ಸ್ವಲ್ಪ ನಮಾಜ್ ಕರ್ಕೊಂಡು ಹೋಗ್ರಿ, ಹೋಗ್ರಿ, ನಮ್ಮ ಧರ್ಮದ ಪದ್ಧತಿ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅಂದಾಗ ಆಯ್ತು ನಾಳಿಂದ ಕರ್ಕೊಂಡು ಹೋಗ್ಕನಂತೇಳಿ ಆಹಾ. ಅಬು ಸುವಾನಿ ಮೈಬೂ ಸುಬಾನಿ ಏನ್ ಮಾಡಿದ್ರ ಅಂದ್ರ ಏನ್ ಮಾಡ್ರು? ಮುಂದ ಅಪ್ಪ ಹೋದ, ಹೌದು ಹಿಂದಿಂದ ಮಗ ಮಗ ಹೋದ. ಹೌದಾ? ಹೌದ್. ಹಿಂದಿಂದ ಮಗ ಹೋದ, ಮುಂದ ಅಪ್ಪ ಹೋದ. ಹೋದ್ರಿ. 3 ದಿವಸ ಹೋಗಿ ಬಂದ್ರು. ಆಹಾ. 3ನೇ ದಿವಸಕ್ಕೆ ಹೆಂಡತಿ ಕೇಳ್ತಾಳ, ಏನಾತ್ರಿ? ಅಲ್ರಿ 3 ದಿವಸ ಆತ ಮಗನ ಕರ್ಕೊಂಡು ನಮಾಜ್ ಕೊಂಟರಿ, ಹೊಂಟಾರಿ ಮಗ ಮತ್ತ ನಮಾಜ್ ಹೆಂಗ್ ಮಾಡಕ ಹೆಂಗ್ ನಡ್ದತಿ ಅಂದಾಗ ಅವಾಗ ಹೇಳ್ತಾನ ಅಪ್ಪ, ಏನತ್ತ? ಮಗ ನನ್ನ ಜೋಡಿ ನಮಾಜ್ಗೆ ಬಂದೇ ಇಲ್ಲ. ಮತ್ತ ಹಂಗಾದ್ರೆ ಎಲ್ಲಿ ಹೋದ? 4ನೇ ದಿವಸಕ್ಕೆ ನೋಡ್ಬೇಕಂತ ಹೇಳಿ ಅಪ್ಪ ಮುಂದೆ ಹೋದ, ಮೈಬೂ ಸುಬಾನಿ ಮಗ ಹಿಂದ ಹೋದ. ಅವ್ರ ತಾಯಿ ಹಿಂದಿಂದ ಮಗನ ನೋಡ್ಬೇಕತ್ತ ಹಿಂದಿಂದ ಹೋದ್ರು. ಹೌದಾ? ಹೋದ ಕ್ಷಣಕ್ಕೆ ಅಪ್ಪ ಅಬು ಸುವಾನಿ ಮಸೀದಿಗೆ ಹೋದ, ಮಗ ಸ್ಮಶಾನಕ್ಕೆ ಹೋದ. ತಾಯಿ ರೋಡ್ ಮೇಲೆ ನಿಂತ್ಕೊಂಡ ನೋಡ್ತಾಳ್ರಿ. ಮಗ ಮೈಬೂ ಸುಬಾನಿ ಏನ್ ಮಾಡ್ತಾನೆ? ಒಂದು ಕೆಬ್ಬನ ಚಡಿಯನ್ನ ತಗೊಂಡ ಅಲ್ಲಿ ಹುಗುದಿರ್ತಕ್ಕಂತ ದೇಹದ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಸಮಾಧಿ ಮ್ಯಾಲ ಬಡದ ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡ್ಲಾಕ್ ಹಚ್ಚಿದ್ದ. ಹೌದಾ? ಇನ್ನಾದ್ರೂ ಸಹಿತ ನಮ್ಮ ಸಾಹೇಬರ ಧರ್ಮದಾಗ ಮಣ್ಣು ಕೊಡ್ಲಾಕ್ ಹೋದ್ರ ಸ್ಮಶಾನದಾಗ ಮೊದಲು ನಮಾಜ್ ಆಕತಿ. ಯಾಕ್ರಿ ಸಾಹೇಬ್ರ? ನಮಾಜ್ ಆಕತಿ. ಅವಾಗ ಸತ್ತಿರ್ತಕ್ಕಂತ ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡಕ್ ಹಚ್ಚಿದ. ಹೌದಾ? ನಮಾಜ್ ಮಾಡಕ್ ಹಚ್ಚಿದ. ಆವಾಗ ಈ ತಾಯಿ ನಿಂತ್ಕೊಂಡು ನೋಡ್ತಾಳ್ರಿ. ಈ ತಾಯಿಯ ತಮ್ಮ ಸತ್ತ ಬರೇ 3 ತಿಂಗಳಾಗಿತ್ತು. 3 ತಿಂಗಳಾಗಿತ್ರಿ. ತಾಯಿಯ ತಮ್ಮ ಸತ್ತ 3 ತಿಂಗಳಾಗಿತ್ತು. ಆವಾಗ ತಮ್ಮನು ನೋಡಿ ತಾಯಿ ಅಳಾಕತ್ತಾಳ್ರಿ. ಅವಾಗ ಮಗ ಹೇಳ್ತಾಳ, ಏನತ್ರಿ? ಏ ಮೈಬೂ ಸುಬಾನಿ, ಏ ಮೈಬೂ ಸುಬಾನಿ, ಎಂತ ತ್ರಿಕಾಲ ಜ್ಞಾನಿ ಇದೀವೋ ಯಪ್ಪ ನೀ. ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡ್ಲಾಕ್ ಹಚ್ಚಿ ಅಲ್ಲಿ ನಿಮ್ಮ ಮಾವ ನನ್ನ ತಮ್ಮ ಸತ್ತ 3 ತಿಂಗಳಾಗೈತಿ, ಅವನು ಎದ್ದು ನಮಾಜ್ ಮಾಡಕ್ ಹಚ್ಚ. ಅವನ ಸಂಜೆಕ್ ಮನಿಗೆ ಕರ್ಕೊಂಡು ಬಾರೋ ಮೈಬೂ ಸುಬಾನಿ ಅಂತಾಳ್ರಿ ತಾಯಿ ಹೇಳು. ಅವಾಗ ಮಗ ತಾಯಿಗೆ ಹೇಳ್ತಾನ, ಏನತ್ರಿ? ತಾಯಿ ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡುವತ್ನ್ಯಾಗ ಹೆಣ್ಣು ಮಕ್ಕಳು ಬಂದ್ರ ಇಲ್ಲಿ ಬಗ್ನಕತ್ತಾಯಿ, ಸ್ವಲ್ಪ ನೀ ಬರ್ಲಾಕ್ ಹೋಗ್ಬೇಡ ತಾಯಿ, ಇದೊಂದು ಬಂದದಿ ಮನಿಗೆ ಹೋಗತ್ತ ಕಳಿಸಿದ. ತಾಯಿ ಕೇಳಲಿಲ್ಲ. ಮತ್ತೊಂದು ದಿವಸ ಮರು ದಿವಸ ಮಗ ಮತ್ತ ಸ್ಮಶಾನಕ್ಕೆ ಬಂದ, ಅಪ್ಪ ಮಸೀದಿಗೆ ಹೋದ. ತಾಯಿ ಕೇಳಲಿಲ್ಲ. ತಾಯಿ ಕರಳ ತಮ್ಮನ ನೋಡ್ಬೇಕನ್ನೋ ಆಸೆ ದುಃಖ ತಾಳಲಿಲ್ಲ. ಇನ್ನ ಮಗನ ಮುಂದೆ ಹಂಗ ಹೋದ್ರ ಬೇಯ್ತಾನ ಹೇಳಿ ಮೈ ತುಂಬ ಒಂದು ಕರಿ ಅರಿವಿಯನ್ನ ಧರಿಸಿ. ಹೌದಾ? ಮೈ ತುಂಬ ಒಂದು ಕರಿ ಅರಿಬಿಯನ್ನ ಧರಿಸಿ, ಮುಖ ಕಾಣಲಾರ್ದಂಗ ಮೋತಿ ಮುಂದೆ ಅರಿಬಿ ಬಿಟ್ಕೊಂಡ. ಹೌದಾ? ಹೋಗ್ತಾಳ ಸ್ಮಶಾನ ಹತ್ರ. ಮಗ ನೋಡಬಾರ್ದತ್ತ ಮೋತಿ ಮ್ಯಾಗಿನ ಅರಿಬಿ ಎಬ್ಬಿಸಿ ತನ್ನ ತಮ್ಮನ ನೋಡಿ ಒಳಗ ಅಳುತ್ತಿದ್ಳು. ಮೋತಿ ಮ್ಯಾಗಿನ ಅರಿಬಿ ಎಬ್ಬಿಸಿ ಅಳುತ್ತಿದ್ಳು. ಆವಾಗ ದುಃಖ ತಾಳಲಾರಕ್ಕಾಗಿ ತಮ್ಮನ ಒದರಿ ಬಿಡ್ತಾಳ. ಏ ತಮ್ಮ, ನಿನ್ನ ನಮಾಜ್ ಮಾಡ್ಲಾಕ್ ಹಚ್ಚಿದ ಅವ್ ನನ್ನ ಮಗ ಮೈಬೂ ಸುಬಾನಿ ನನ್ನ ಮಗ. ಏ ತಮ್ಮ, ನಿನ್ನ ನೋಡಿ ನನಗೆ ದುಃಖ ತಾಳವತ್ತು. ಇವತ್ತು ಸಂಜೆಕ ಆ ಮಗನ ಜೋಡಿ ನೀನು ಮನೆಗೆ ಬಂದು ಬಿಡು ಅಂದ ಕ್ಷಣಕ್ಕ ಮಗ ಸಿಟ್ಟಿಗೆದ್ದು ಶಾಪ ಕೊಟ್ಟಾನ. ಅಲ್ಲ ತಾಯಿ, ಸ್ಮಶಾನಕ್ಕೆ ಹೆಣ್ಣ ಮಕ್ಕಳು ಬರಬಾರ್ದತ್ತ ನಿನ್ನೆ ಹೇಳಿನಿ, ಆದ್ರೂ ಮತ್ತೆ ಇವತ್ತು ಬಂದದಿ. ಇನ್ನು ಒಟ್ಟ ಯಾವಾಗೂ ಯಾವ ಕಾಲಕ್ಕೂ ಹೆಣ್ಣ ಮಕ್ಕಳು ಸ್ಮಶಾನಕ್ಕೆ ಬರಬಾರ್ದತ್ತ ಹೇಳಿ ಮೈಬೂ ಸುಬಾನಿ ಶಾಪ ಆಗೈತಿ. ಹೆಣ್ಣ ಮಕ್ಕಳು ಸ್ಮಶಾನಕ್ಕೆ ಬಂದಿಲ್ಲ. ಚಂದದ್ ನಡ್ದತ್ತೇನೆ. ಹೌದಾ? ಮಾಸ್ತರ, ನೀ ಕೇಳುವಂತ ಪ್ರಶ್ನೆಗೆ ನೇರವಾದ ಉತ್ತರ
ಅಲ್ಲ ಅಂದಿ ಆಹಾ ನಿನ್ನ ಉತ್ತರ ಯಾವ್ದೈತಿ ಮುಂದಿನ ಸಂಧಿಗೆ ತಗೊಂಡು ಬಾ. ಹೌದಾ? ಹೌದ್. ಇನ್ನು ವಿಚಾರ ಏನಪ್ಪಾ ಅಂತ ಕೇಳಿದ್ರ ಏನ್ರಿ? ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಹೋಗ್ಯಾರು ಮಾಸ್ತರ್ ಒಂದು ಮಾತು ಹೇಳ್ತಾನ ನಿನಗೆ. ಏನ್ರಿ? ಇನ್ನೂ ಹಲವಾರು ವಿಷಯಗಳದಾವ್. ಅದಾವ್ರಿ. ಒಂದು ಮಾತ, ಆಹಾ. ನನ್ನ ಹೆಂಡತಿ ಅದಾಳ ಗಿಡ್ಡ, ನನಗ ಹೊಡಿಬ್ಯಾಡ ಅಂತಾಳ ಸಡ್ಡ ಹೊಡೆದ ನಾ ಗುಡ್ಡ ನಿಗಿವಿದೇನ ನಿಂದೆ ಅಂತದ ಎಡ್ಡ ಅತ್ತ ಅವ್ರು ನಮಗೆ ಹೇಳ್ಯಾರ. ಸಡ್ಡ ಹೊಡೆದ ಗುಡ್ಡ ನಿಗಿವಿನತ್ ಅವ್ರು ಹೇಳ್ತಾರ ಹಿರಿಯಾರ. ಹೌದ್. ನಿಮಗ ಗೊತ್ತಿರುವಂಗ ಒಬ್ಬ ಗುಡ್ಡ ಎತ್ವ್ಯಾನ ಯಾರ? ಬಾಲ ಬ್ರಹ್ಮಚಾರಿ ಹನುಮಪ್ಪ. ಹೌದಾ? ನನ್ನ ಹೆಂಡತಿ ಅದಾಳ ಗಿಡ್ಡ, ನನಗ್ ಹೊಡಿಬ್ಯಾಡ ಅಂತಾಳ ಸಡ್ಡ ಹೊಡೆದ ಗುಡ್ಡ ನಿಗವೇನಂತ ಅವ್ ಹೇಳ್ತಾರ. ಹನುಮಪ್ಪ ಹೆಂಡತಿ ಮಾತು ಕೇಳಿ ಸಡ್ಡ ಹೊಡೆದ ಗುಡ್ಡ ನಿಗವೇನನ್ರಿ? ಅವ ಸಂಜೀವಿನಿ ಕಡ್ಡಿಯನ್ನ ತರಾಕ್ ಹೋಗಿದ್ದ, ಕಡ್ಡಿ ಸಿಗಲಿಲ್ಲ, ಗುಡ್ಡ ತಗೊಂಡು ಬಂದ. ಹೌದಾ? ನೀವು ನನ್ನ ಹೆಂಡತಿದಾಳ ಗಿಡ್ಡ, ಹೆಂಡತಿ ಬ್ಯಾಡ ಅಂದ್ರು ಸಡ್ಡು ಹೊಡೆದ ಗುಡ್ಡ ನಿಗವೇನಂತ ನೀ ಹೇಳ್ತಿ. ಹೆಂಡತಿ ಮಾತು ಕೇಳ್ಕೊಂಡು ಸಡ್ಡು ಹೊಡೆದ ಗುಡ್ಡ ನಿಗಿವಿದ ಹನುಮಂತನ ಬಿಟ್ಟು ಬ್ಯಾರೆ ಇದ್ರ ಮುಂದಿನ ಸಂಧಿಗೆ ಯಾರದಾರ ತಗೊಂಡು ಬಾ ಮಾಸ್ತರ. ತಗೊಂಡ್ ಬಾ. ಯಾರ ನೆಗ್ಯಾರ ಗುಡ್ಡ? ಅವ್ ಕಾಕ ಏನಂತಾನ ಗೊತ್ತೇನ? ಏನಂತಾರ? ಈಗ ತಂಗಿ ಯಾಕೆ ಸಡ್ಡು ಬಡಿವಾಳ ಹೇಳು? ಯಾಕೆ ಹೊಡಿಯೋಳು? ಊಟ ಮಾಡಿ ಬಂದಾಳು, ಸಡ್ಡು ಬಡಿ ಬಿಡ್ದು ಹೂಸ್ಗೀಸ್ ಬಿಟ್ಟಾಳ್ತಾರ. ಹೌದು. ಅದಕ್ಕ ವಿಚಾರ ಏನಾಗೈತಿ ಅಂದ್ರ ಏನ್ರಿ ಮಾಸ್ತರ, ಕೇಳುವಂತ ವಿಷಯಕ್ಕ ಹೇಳುವಂತ ವಿಷಯಕ್ಕ ಒಂದಿಟ್ಟರ ಹೊಂದಾಣಿಕೆ ಆಗ್ಬೇಕ್ರಿ. ಹೌದಾ? ಹೌದು. ಹೇಳುವಂತದಕ್ಕ ಹೊಂದಾಣಿಕೆ ಆಗ್ಬೇಕ್ರಿ. ಬಾಲ ಬ್ರಹ್ಮಚಾರಿ ಹನುಮಪ್ಪ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಾಗ ಅವನ ಬದುಕಿಸೋ ಸಲುವಾಗಿ ಸಂಜೀವಿನಿ ಕಡ್ಡಿ ಅಂತಾರಲ್ಲ ಕಳಿಸಿದ್ರು. ಕಡ್ಡಿ ಸಿಗಲಿಲ್ಲ, ಗುಡ್ಡ ಎಲ್ಲ ಬಿದ್ದು ಹುಡುಕ್ಯಾಡಿ ಬಂದ. ಅವ ಕಡ್ಡಿ ಸಿಗಲಾರ್ಕ ಗುಡ್ಡ ತಗೊಂಡು ಬಂದಾನ ಬಾಲ ಬ್ರಹ್ಮಚಾರಿ ಹನುಮಪ್ಪ. ಅವ ಹೆಂಡತಿ ಮಾತು ಕೇಳಿ ಎತ್ತಿವಿಲ್ಲ, ಸಡ್ಡು ಹೊಡೆದು ಎತ್ತಿವಿಲ್ಲ, ಕಡ್ಡಿ ಸಿಗಲಾರ್ಕ ಗುಡ್ಡ ತಂದಾನ ಹನುಮಪ್ಪ. ಇಲ್ಲಿ ಒಂದು ನಿನ್ನ ಪ್ರಶ್ನೆ ಕೇಳ್ತಾನ. ಏನ್ರಿ? ಬಾಲ ಬ್ರಹ್ಮಚಾರಿ ಹನುಮಪ್ಪ ಗುಡ್ಡ ಏನು ತಗೊಂಡು ಬಂದಲ್ಲ, ಅದ್ರಾಗೇನ ಸಂಜೀವಿನಿ ಕಡ್ಡಿಯನ್ನು ಲಕ್ಷ್ಮಣಗ ಕೊಟ್ಟ. ಲಕ್ಷ್ಮಣ ಮ್ಯಾಗಿ ಅದ ಮತ್ತ ಆ ಗುಡ್ಡ ಹೋದ. ವಾಪಸ್ ಎಲ್ಲಿ ಇಟ್ಟ? ಇಟ್ಟಲ್ಲಿ. ಈಗ ಏನ್ ಇಟ್ಟನ್ಲ? ಇಟ್ಟಲ್ಲಿ ಒಂದು ಊರಾಗೈತಿ. ಆ ಗುಡ್ಡದಾಗ ಅದು ಯಾವ ಹಳ್ಳಿ, ಯಾವ ತಾಲೂಕ, ಯಾವ ಜಿಲ್ಲಾ, ಯಾವ ರಾಜ್ಯದೊಳಗೆ ಐತಿ ನೋಡು ಮಾಸ್ತರ್. ಮುಂದಿನ ಸಂಧಿಗೆ ಹೇಳ್ತಾರ ಶಾನ್ಯಾರ್ದಾರ. ಹೌದಾ? ಹೌದು. ಮತ್ತೇನ್ ಹೇಳ್ತಾರ ಅವ್ರ? ಮಾಂಡ್ ಬೋಕಸ ಮಾತಾಡ ಹೋಗಾರ ಅವ್ರ. ಒಟ್ಟು ಯಾವ ನನ್ನಪ್ಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಡ್ಡು ಹೊಡೆದ ಈ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟಾರು. ನಿಮ್ ಹೆಣ್ಣು ಮಕ್ಕಳು ಯಾರು ಸಡ್ಡು ಹೊಡೆದು ಸ್ವತಂತ್ರ ತಂದು ಕೊಟ್ಟಾರಿವಿ? ಇಲ್ಲ ನಂಗಿಲ್ಲ ಮಾಸ್ತರ. ಹೌದು. ಅಂತ ಮಹಾತ್ಮರು ಅವರ ಹೆಸರು ತೆಗೆದು ಕೂಡ ನಾವು ಏನಾಗಬೇಕು? ಅವರ ಪಾದದೊಳಗೆ ಸಮಾಧಿವನು. ಹೌದು. ಹೌದಾ? ಒಂದು ಹೇಳ್ತಾನ ನೀನು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸಡ್ಡು ಹೊಡೆದ ಸಂಹಾರವನ್ನ ಮಾಡಿ ಅತ್ತ ಹೇಳಿದಿ. ನಾವೊಂದು ನಿನ್ನ ಕೇಳ್ತ ಏನ್ರಿ? ಸಂಗೊಳ್ಳಿ ರಾಯಣ್ಣನವರ ಕೈ ಒಳಗೆ ಒಂದು ಕತ್ತಿತ್ರಿ. ಆ ಕತ್ತಿಯನ್ನು ಮೋಸದಿಂದ ಇಸ್ಕೊಂಡವ್ರೇನು ಹೆಣ್ಣು ಮಕ್ಕಳು ಏನು ಗಂಡ ಮಕ್ಕಳು? ಯಾರು ಇಸ್ಕೊಂಡ್ರು? ನೀವಲ್ಲ. ನಿಮ್ಮೊಳಗ ಸೇರ್ಕಿಲ್ಲ. ಸಂಗತಿ ಇಲ್ಲ. ತಿದ್ದ ನೀ ತಿದ್ದ. ಯಾವ ಸಂಗತಿ ಇಲ್ಲ ಅದಕ್ಕ. ಹೌದು ಮಾಸ್ತರ. ಆ ಸಮಯದೊಳಗೆ ಹೌದ್ರಿ ಸ್ವತಃ ಸ್ವಾದರ ಮಾಮ ನಾ ಕತ್ತಿ ಹಿಡ್ಕೋತನ ತಾಯಿ. ಮಾಮ ನಾ ಕತ್ತಿ ಹಿಡ್ಕೋತನ ಹೇಳಿ ಬಾಯಾಗ ಇಟ್ಕೊಂಡ್ ನೀರಿನೊಳಗೆ ಈಜು ಮುಂದೆ ಬಾಯಿ ಒಳಗಿನ ಕತ್ತಿಯನ್ನು ಇಸ್ಕೊಂಡು ನೀರಿನೊಳಗ ಬಲಿ ಉಗಿಸಿ ಬ್ರಿಟಿಷರ ಕೈಯಾಗಿ ಹಿಡಿಸಿ ಕೊಟ್ಟ ಮಕ್ಕಳ ನೀವು. ಹೌದಾ? ಆ ಸಮಯದೊಳಗ ನಾನ್ ನಿನ್ನ ಒಂದು ಕೇಳ್ತನು. ಏನ್ರಿ? ಸಂಗೊಳ್ಳಿ ರಾಯಣ್ಣನವರ ಕೈ ಒಳಗೆ ಕತ್ತಿ ಎಲ್ಲಿ ತನಕ ಇತ್ತು ಅಲ್ಲಿ ತನಕ ಯುದ್ಧವನ್ನ ಮಾಡಿ ಎಲ್ಲರನ್ನು ಸಂಹಾರ ಮಾಡಿದ್ರು. ಕತ್ತಿ ಆವಾಗ ಬಿಟ್ಟು ಹೋತು, ಆವಾಗ ಅವರಿಗೆ ಮರಣ ಬತ್ತು. ಮತ್ತ ಅವ್ರ ಕೈ ಒಳಗ ಕತ್ತಿ ಕೊಟ್ಟವ್ರು ಯಾರು? ಆ ಕತ್ತಿ ಒಳಗ ಅಂತ ಶಕ್ತಿ ಏನು ಇತ್ತು ಮಾಸ್ತರ? ಹೌದು. ಆ ನನ್ನ ಕತ್ತಿ ಕೊಡ್ಬೇಕಾದ್ರ ಯಾವ ನನ್ನವ್ವ ಕಕ್ಕೇರಿಯ ಬಿಷ್ಟಮ್ಮ ತಾಯಿ, ಮಗನ ಈ ಕತ್ತಿ ನಿನ್ನ ಕೈ ಒಳಗೆ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಿನಗೆ ಜಯ ಐತಿ. ಈ ಕತ್ತಿ ನಿನ್ನ ಯಾವಾಗ ಬಿಟ್ಟು ಹೊಕ್ಕತಿ ಅವತ್ತ ನಿನಗ ಮರಣ ಐತಿ ಅಂತ ನಮ್ಮವ್ವ ಕೊಟ್ಟ ಕತ್ತಿದಿಂದ ಎಷ್ಟೋ ದಿವಸ ಜಯವನ್ನ ಸಾಧಿಸಿದ್ರು. ನಮ್ಮವ್ವನ ಕತ್ತಿ ಯಾವಾಗ ಬಿಟ್ಟು ಹೋತು ಆವಾಗ ನಿಮಗ ಮರಣ ಬತ್ತು. ನಮ್ಮವ್ವನ ಆಶೀರ್ವಾದ ನಿಮ್ಮ ಅಪ್ಪನ ಮ್ಯಾಲ ಐತಿ. ಅದ ಕಿತ್ತೂರಿಗೆ ರಾಣಿ ನಮ್ಮವ್ವ ಚೆನ್ನಮ್ಮನ ಕೈ ಒಳಗಿನ ಬಲಗೈಯ ಬಂಟ ಹಿರಿಯ ಮಗ ಆತ ತಿಳ್ಕೊಂಡೇಳು ನನ್ನವ್ವ ಚೆನ್ನವ್ವ.
ಮಾಸ್ತರ ಹೌದು. ನಿನಗೆ ವಿಷಯ ಸಂಪೂರ್ಣವಾಗಿ ಗೊತ್ತಿದ್ರೆ ಮಾತಾಡ್ರಿ. ಸಂಗೊಳ್ಳಿ ರಾಯಣ್ಣನವ್ರನ್ನ ಮೋಸದಿಂದ ಕೊಂದವ್ರು ನೀವು. ಅದೇ ಚೆನ್ನಮ್ಮ ಸಾಯ್ಬೇಕಾದ್ರೆ ಹೆಂಗ ಸತ್ರು? ನನ್ನ ಹಿರಿಯ ಮಗ. ಹೌದು. ಯಾವ ನನ್ನಪ್ಪ ಹಿರಿಯ ಮಗ ಸಂಗೊಳ್ಳಿ ರಾಯಣ್ಣ ಬರೀ ಸತ್ತ ನನ್ನ ಸುಳ್ಳು ಸುದ್ದಿಯನ್ನು ಕೇಳಿ ಹೌದಾ ಬಳಚೂರ ಪುಡಿಯನ್ನು ಅರ್ಧ ಕುಡಿದು ಅಲ್ಲೇ ತೀರ್ಕೊಂಡು ಬಿಟ್ಟ. ನಿನಗಾಗಿ ಪ್ರಾಣವನ್ನ ಕೊಟ್ಟು ಈ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟ ಮಗನಿಗಾಗಿ ಜೀವ ಕೊಟ್ಟಕ್ಕೆ ತಾಯಿ ಈ ದೇಶವನ್ನ ಅಳಗಾಲ ಮಾಡುವ ಸಲುವಾಗಿ ಸಂಗೊಳ್ಳಿ ರಾಯಣ್ಣನ ಕೊಲಿಸಿದವ್ರು ನೀವು. ಮತ್ತೆ ಯಾರು ಹೆಚ್ಚೋ ಮಾಸ್ತರ? ಎಲ್ಲರ ಹೊಡಿವಲ್ಯಾಕಿವ ಎಲ್ಲರ ಹೊಡಿವಲ್ಯಾಕ ಮಣಕಾಲ್ ತಂದ ನನ್ನ ಮೂಗ್ ಗುದ್ದಿ ಜಿಗದ ಹಾಕಿ ಬಾಯಾಗ ಹೊದಿತ್ತ ತಾಳಕ್ಕೆ ಹಾಕಿದ ಹೆಚ್ಚಾಗೈತಿ ನಂದ ಯಾರಿಗೆ ಕೊಡ್ಲಿ ತಾಳಕ್ಕೆ ಹೌದಾ? ಅದಕ್ಕೆ ವಿಚಾರ ಏನಾಗೈತಿ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನ ಮಾತಾಡ್ಯಾರು. ಗಂಡ ಹೆಚ್ಚ ಹೇಳ್ಯಾರು. ಹಾಡಾನು ಒಂದಿಷ್ಟು ಚಲೋ ಹಾಡ್ಯಾರು. ಏನು ಅಪ್ಪ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ತಾಟ ತಿಕ್ಕ ಒಂದು ಕಲ್ಲು ಇಲ್ತ ಒಂದು ಕಪಾಳ ತಿಕ್ಕ ಅವ್ರ ಹೇಳ್ಯಾರ ಹಂಗ. ಹೊಳ್ಳಿ ಮೊರಮ್ಕ ಬಂದಾಳ ಅವ್ರ ಪಾಡ ಅದಕ್ಕೆ ತತ್ತದ್ರಿ ನೀವು ಹಾಡಿ ಹೋಗಿ ಹೇಳತ್ತಿದೀವಿ. ಹಾಡಿದ್ದ ಮಾಡ್ತಾಳ ಹೊಳ್ಳಿ ಮೊರಮ್ಕ ಬಂದಾಳ. ಹೌದು. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ. ಯಪ್ಪ ನೀ ಏನ್ ಮಾಡ್ರು ನನ್ನ ಕೈಲೇನ ಮಾಡಿಸ್ಕೊಳ ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್. ಹೌದಾ? ಏನ್ ಮಾಡ್ರು ಹೆಣ್ಣ ಬೇಕು ಮಾಸ್ತರ. ಹೆಣ್ಣು ಹಣ್ಣು ತಾಯಿ ಹೆಂಡತಿ ಹೆಣ್ಣನೆ ವರ್ಣನೆ ಎಲ್ಲಾರದ ಗಂಡಿನ ಮೇಲೆ ಗಂಡ ಜಾನಪದಗಳು ಯಾವಾರ ಇದ್ರ ನಿನ್ನ ದೋಸ್ತನ ಮೇಲಿದ್ರ ನಿಮ್ಮ ಅಪ್ಪನ ಮೇಲಿದ್ರ ಮಗನ ಮೇಲಿದ್ರ ತಮ್ಮನ ಮೇಲಿದ್ರ ಅಣ್ಣನ ಮೇಲಿದ್ರ ಮುಂದಿನ ಸಂಧಿ ಹಾಡು ನಿನ್ನ ಗಂಡ ಹೆಚ್ಚು ಮಾಡ್ಕೊಂಡು ಹೋಗು. ಹೆಂಗ ಅಮ್ಮನಿ ಹೆಂಗ ಅವರು ಹೇಳ್ತಾರ್ರಿ ನೀವು ಪರ್ಸು ಕೋಲರ್ ಹಿಂಗೆ ಹಾಡ್ಯಾನ ಹೇಳಿ ಹೋಗ್ಯಾರಿ. ಹಾಡಿದವ್ರು ನಮ್ಮ ಗಂಡು ಮಕ್ಳು ಬರ್ದವ್ರು ನಮ್ಮ ಗಂಡು ಮಕ್ಳು. ಯಾರ ಸಲುವಾಗಿ ಬರ್ದಿ? ಯಾರ ಸಲುವಾಗಿ ಹಾಡಿ? ನನ್ನ ಸಲುವಾಗಿ. ನನ್ನ ಬಿಟ್ಟು ಹೆಣ್ಣು ಬಿಟ್ಟು ತಾಯಿನ ಬಿಟ್ಟು ಹೆಂಡತಿನ ಬಿಟ್ಟು ಹೌದು ಗಂಡ ಹೆಚ್ಚು ಮಾಡ್ಕೋತಮ್ಮ ನಿನ್ನ ಗಂಡ ಹೆಚ್ಚು ಮಾಡ್ಕೋ. ಅದಕ್ಕೆ ಬಹಳ ಮಾತಾಡುವಂತ ವಿಷಯಗಳು ಬೇಡ. ಇನ್ನೂ ಕೆಲವೊಂದಿಷ್ಟು ಚರ್ಚೆಗಳಾಗಿ ಹೋಗ್ಯಾವ. ಕೆಲವೊಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡ್ಯಾರ. ಹೌದಾ? ಅವರು ಮಾಡಿರ್ತಕ್ಕಂಥ ಚರ್ಚೆಗೆ ನೇರವಾಗಿ ಉತ್ತರ ಕೊಟ್ಟುವಂತ ಹೆಣ್ಣು ಎದುರಾಗ ಹೆಚ್ಚೈತಿ ಹೆಣ್ಣಿನಿಂದ ಏನೇನಾಗೈತಿ. ಇನ್ನೊಂದು ಮಾತು ಹೇಳಿದ್ರ ಅವರು ಏನೋ ಹೇಳಿದ್ರು ಅವರು ಒಂದ ಮದುವೆ ಆಗ್ಬೇಕು ದುಡೋದ್ ಹಾಕೋ ಗಂಡನ ಜೋಡಿ ಹಿಡಿದು ಬಾಳೆ ಮಾಡಬೇಕ ಕುಡಿದಂತ ಶಬ್ದಾಗ ಒಬ್ಬ ಗಂಡನ ಮಾಡ್ಕೊರ್ಬಹುದಾಗ ಇಬ್ಬರು ನಂಬಿ ನಿಂದರ್ ಬ್ಯಾಡ್ರಿ ನಡು ಹಾದ್ಯಾಗ. ನೀವಿಬ್ರು ನನ್ನ ಟೀಚರ್ಗಳನ್ನ ಹೇಳಾಕ್ತಾ ಇದೀರಿ ಸರ್. ಕಳ್ರನ್ನ ಹೊರಗೆ ತರಬೇಡಿ. ಒಬ್ಬ ಗಂಡನ ಮಾಡ್ಕೋರಿ ಜಗದಾಗ ಇಬ್ಬರು ನಂಬಿ ನಿಂದ್ರ ಬ್ಯಾಡ್ರಿ ನಡು ಹಾದ್ಯಾಗ. ಒಬ್ಬ ಗಂಡ ಹುಚ್ಚಿದ್ರು ಬಾಳೆ ಮಾಡಿ ಜಗತ್ತಿನೊಳಗ ಮೆಚ್ಚಿ ಮಠ ಮನಿಷಿ ಕಟ್ಸಾಳ ಹೇಮ ರೆಡ್ಡಿ ಮಲ್ಲಮ್ಮ ಮಾಸ್ತರ. ಸತ್ತ ಗಂಡನ ಹೊಳ್ಳೆ ತಂದ ಬಾಳೆ ಮಾಡಿ ಜಗತ್ತಿನೊಳಗೆ ಹೆಸರು ಉಳಿಸಾಳ ಸತ್ಯವಾನ ಸಾವಿತ್ರಿ. ಹೌದಾ? ಹಡದ ಮಗನ ಕಣ್ಣು ಮುಂದ ತುಂಡು 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 ಕಡಿದ್ರು ಸಹಿತ ಈ ನನ್ನ ಶೀಲ ನನ್ನ ಗಂಡಗ ಮೇಸಲಂದಾಳ ಕಡ್ಲಿ ಮಟ್ಟಿ ಕಾಶಿ ಬಾ. ಅತ್ತಿ ಮಾವನ ಕಿರುಕೊಳ್ಳಿ ಎತ್ತ ಮನಿ ಒಳಗೆ ಗಂಡನ ಕಿರುಕೊಳ್ಳಿ ಎತ್ತ ಅಂಜಲಾರ್ದ ಅಳುಕಲಾರ್ದ ಬಾಳೆಯನ್ನ ಮಾಡಿ ಪಂಡರಪುರದ ಪಾಂಡುರಂಗನ ತನ್ನ ಮನೆಗೆ ತಂದ ಅಡಿಗೆ ಮಾಡಾಕ ಚಾಳ ಬಾಂಡೆ ತಿಕ್ಕಾಕ ಚಾಳ ಉಗ್ಯಾನ ಮಾಡಾಕ ಚಾಳ ಕಸ ಹೊಡ್ಯಾಕ ಚಾಳ ಗಂಡನ ಮಗಲಾಗ ಮನಗಸಾಕ ಚಾಳ ಯಾವ ನನ್ನವ ಸಂತ ಸಕೂಬಾಯಿ. ಹೌದಾ? ಪತಿವರ್ತ್ಯ ಧರ್ಮದೊಳಗ ಗಂಡ ಎಂತವ್ರು ಇದ್ರು ಗಂಡನ ಬಿಡ್ಲಾರ್ದ ಬಾಳೆ ಮಾಡಿ ಪತಿವರ್ತ್ಯ ಹೆಣ್ಣು ಮಕ್ಕಳ ಹೆಸರು ಉಳಿಸ್ಯಾರ. ಇದು ಗಂಡುಗಳು ಹೆಂಗಿದ್ರು ಬಾಳೆ ಮಾಡ್ಯಾರ ಮಾಸ್ತರ. ಇನ್ನು ಗಂಡನ ಮದುವೆ ಆಗಿ ಅರ್ಧಾಕ ಬಿಟ್ಟು ಯಾರ ದೇವರಾಗ್ಯಾರ? ಯಾವ ನನ್ನವ್ವ ಅಕ್ಕ ಮಹಾದೇವಿ. ಹೌದಾ? ಅಕ್ಕ ಮಹಾದೇವಿ ಕೌಶಿಕ ರಾಜ ಅನ್ನೋ ರಾಜನ ಜೋಡಿ ಮದುವೆ ಆಗಿತ್ತು. ಆ ರಾಜ ಆಕಿ ದೇಹದ ಮೇಲೆ ಆಸೆ ಮಾಡಿ ಆಕಿನ ಜಗ್ಗಾಕತ್ತಿದ. ನನ್ನ ದೇಹದ ಮೇಲೆ ಆಸೆ ಮಾಡಿ ಯಾವಾಗ ಜಗ್ಗಾಕತ್ತಿ ಅಂದ ಬಳಿಕ ನನಗ ಸಂಸಾರದ ಹೊಲಸ ಗಂಡುಗಳು ಬೇಡ. ಹೌದಾ? ಅಂತರಂಗದ ಗಂಡ ಬೇಕು ನನಗಂತೇಳಿ ಮಾಡ್ಕೊಂಡಿರ್ತಕ್ಕಂಥ ಗಂಡ ನನ್ನ ಅರ್ಧಕ್ಕ ಬಿಟ್ಟು. ಹೌದಾ?
ಯಾವಾಗ ಈ ದೇಹದ ಮೇಲೆ ಆಶೆ ಮಾಡಿ ಅಂದ ಬಳಿಕ ಈ ದೇಹದ ಮೇಲೆ ಒಂದು ತೊಟ್ಟ ಅರಿಬಿ ಸಹಿತ ಬೇಡ ತರಿಬಿ ಸಹಿತ ಕಿತ್ತೋಗದಳು. ಅವಾಗ ಮೈ ತುಂಬ ಕೂದಲುಗಳಂದ್ರ ಮೈ ತುಂಬ ರೋಮಗಳ ಬಂದವ್ರಿ. ನಮ್ಮವ್ವ ಜಗತ್ತಿನೊಳಗ ಮಾಡ್ಕೊಂಡಿರತಕ್ಕಂತ ಗಂಡನ ಅರ್ಧಾಕ ಬಿಟ್ಟು ಜಗತ್ತಿನೊಳಗ ದೇವರಾಗ್ಯಾಳ. ಈಕಿನೂ ಬೇಡ ಇನ್ನು ಮದುವೆನ ಆಗಲಾರ್ದ ಜಗತ್ತಿನೊಳಗ ದೇವರಾಗ್ಯಾಳ. ಯಾವ ಮೂರು ಲೋಕದ ಗಂಡ ಅನಿಸ್ಕೊಂಡಿರ್ತಕ್ಕಂತ ಹರಿವ ಹಾವಿನ ಗಂಡ, ಉರಿವ ಕೆಚ್ಚಿನ ಗಂಡ, ಕೊಲ್ಲಾಪುರ ಲಕ್ಷ್ಮಿ ಮಾಯಿಯ ಗಂಡ ಅನಿಸ್ಕೊಂಡ ಯಾವ ಬಬಲಾದಿ ಮಠದ ಸದಾಶಿವ ಅಜ್ಜಯ್ಯನವರ ಅವರಿಗೆ ಆಶೀರ್ವಾದ ಮಾಡಿ ಬಬಲಾದಿ ಒಳಗೆ ಜಾಗವನ್ನ ಕೊಟ್ಟು ಆಶೀರ್ವಾದ ಅವರಿಗೆ ಗುರು ಆಗಿರ್ತಕ್ಕಂತ ಶೀತಿಮಣಿ ಒಳಗ ನೆಲೆಸಿರ್ತಕ್ಕಂತ ಆಲಮಟ್ಟಿ ಒಳಗ ನೆಲೆಸಿರ್ತಕ್ಕಂತ ಶೀತಿಮಣಿಯ ಚಂದ್ರಮ್ಮ ತಾಯಿ. ಮೊದಲಿನ ನಾಮ ನಿಜಲಿಂಗಮ್ಮ. ಆಕಿನ ಎಷ್ಟೋ ಮಣಿತನ ನೋಡಾಕ ಗಾಂಡುಗಳು ಬಂದ್ರು. ನೋಡಕಿ ರೌದ್ರ ಅವತಾರ ನೋಡಿ ಬಿಟ್ಟು ಹೋಗ್ಯಾರ. ಮರಳು ಸಿದ್ಧ ಬಂದ ಆಕಿನ ಕೂಣ ಹಿಡದಕಿನ ಮದುವೆ ಆಗೋ ಗಂಡ ಹುಟ್ಟಿಲ್ಲ. ಈಕಿನ ಮದುವೆ ಆಗಂಗಿಲ್ಲ. ಬಬಲಾದಿಯನ್ನು ಉದ್ಧಾರ ಮಾಡಕ ಬಂದಾಳ, ಆಲಮಟ್ಟಿಯನ್ನು ಉದ್ಧಾರ ಮಾಡಕ ಬಂದಾಳ, 40 ವಾರ್ಡನ್ನು ಉದ್ಧಾರ ಮಾಡಕ ಬಂದಾಳ ಅಂತ ಹೇಳಿ ಆಕಿನ ಕರ್ಕೊಂಡು ಹೋಗಿ ಆಲಮಟ್ಟಿ ಒಳಗೆ ಬಿಟ್ಟು ಆಲಮಟ್ಟಿಯಿಂದ ಬಬಲಾದಿ ಒಳಗ ವಾಸವಾಗಿ ಸದಾಶಿವ ಅಜ್ಜಯ್ಯನವರಿಗೆ ಗುರು ಆಗ್ಯಾಳು. ಆಕಿಗೆ ಮಾಡ್ಕೊಂಡ್ ಗಂಡ ಇರ್ಲಾರ್ದ ಜಗತ್ತಿನಾಗ ದೇವರ ಮಾಡಕೊಂದ ಗಂಡನ ಬಿಟ್ಟು ದೇವರಾಗ್ಯದ. ಗಂಡ ಹುಚ್ಚಿದ್ರು ದೇವರಾಗ್ಯದ. ಗಂಡ ಸಾತ್ರು ಕರ್ಕೊಂಡು ಬಂದ್ ದೇವರಾಗ್ಯವ. ಪಾಂಡ್ರಾಪುರ ಇಟ್ಟಲ್ ನನ್ನ ಮನಿ ಒಳಗೆ ತಂದು ಕೆಲಸಕ್ಕೆ ಹಚ್ಚಿ ದೇವರಾಗ್ಯವ. ಮಗನ ತುಂಡು ಕಡಿದ್ರು ಸಹಿತ ಆಗ ಈ ಶೀಲವನ್ನ ಗಂಡಗ ಮೀಸಲಾಗಿಟ್ಟು ದೇವರಾಗ್ಯದ. ಹೌದಾ? ಹಿಂಗ ಹೆಣ್ಣ ಮಕ್ಕಳು ಎಲ್ಲಾ ತರದೊಳಗೆ ನಾವು ದೇವರ ಆಗ್ಯದೆವು. ಗಂಡ ಹೆಚ್ಚತ್ತ ಬಂದದಿ ನೀ ಯಾವ ದಾರಿ ಒಳಗೆ ದೇವರ ಆಗ್ಯದ ಆಗಲಿ. ಒಂದಿನ ಬಹಳ ಚರ್ಚೆಗಳು ಬೇಡ. ಮಾಸ್ತರ ಅಹಲ್ಯ ಮತ್ತು ಗೌತಮ ಮಹರ್ಷಿ ಬಗ್ಗೆ ಹೇಳ್ದ. ದೇವೇಂದ್ರತ್ತ ಹೌದಾ? ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಒಂದ್ ಹೇಳ್ತಾನು ಮಾಸ್ತರ. ಅಹಲ್ಯ ಗೌತಮ ಋಷಿ ಬಗ್ಗೆ ಮಾತಾಡ್ಯಾರ. ರಾಮ ಸೀತಾನ ಬಗ್ಗೆ ಸವಿಸ್ತಾರವಾಗಿ ಹೇಳ್ಯಾರ. ಭೂಮಿ ತೂಕದ ಬಾಣವನ್ನ ಸೀತಾ ಅಂಗೈ ಒಳಗ ಆಡ್ತಿದ್ರ ರಾಮಗೆ ಎತ್ತೋದಿಲ್ಲ. ಹಿಂದ ಲಕ್ಷ್ಮಣ ಹೆಬ್ಬಳ ಮೇಲೆ ಹೆಬ್ಬಳ ಕೊಟ್ಟಾಗ ಬಾಣ ಎತ್ತಿವೈತಿ ಅಂತ ಹೇಳಿ ಮಾಸ್ತರ್ ಸವಿಸ್ತಾರ ಹೇಳ್ಯಾನು. ಅದ್ರದ್ದು ಒಂದೆರಡು ವಿಷಯಗಳನ್ನ ಚರ್ಚೆ ಮಾಡೋಣ. ಬಹುಶಃ ನಮಗೂ ಟೈಮ್ ಬಾಳ ಉಳಿದಿಲ್ಲ, ಇಲ್ಲಿಂದ ಬಾಳ ದೂರ ಹೋಗ್ಬೇಕು. ಇದ್ದಟ್ಟು ಟೈಮ್ದೊಳಗೆ ಒಂದಿಟ್ಟು ವಿಷಯಗಳನ್ನ ಚರ್ಚೆ ಮಾಡಿ ಸ್ಪಷ್ಟವಾಗಿ ಬಿಡುಗಡೆ ಮಾಡಿ ಇದ್ದ ವಿಷಯ ಚರ್ಚೆ ಮಾಡೋಣ. ಒಂದು ಅಕ್ಕ ಚೊಕ್ಕಾಗಿರ್ತಕ್ಕಂತ ಸುಂದರವಾಗಿರ್ತಕ್ಕಂತ ಎರಡು ನುಡಿ ಒಂದು ಕ್ಯಾಲಿ ತಗೋ. ಅದಾದ ನಂತರ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುವಂತ ಗಂಡ ಹೆಚ್ಚೋ ಹೆಣ್ಣು ಹೆಚ್ಚೋ ಹೆಣ್ಣಿನ ಪಾತ್ರ ಏನೈತೆ ಅನ್ನೋದು ನಮ್ಮ ಹಿರಿಯರ ಜವಾರಿ ಹಿರಿಯರ ಸಮ್ಮುಖದಾಗ ಸವಿಸ್ತಾರವಾಗಿ ತಿಳಿಸಿ ಮುಂದೆ ಹೋಗೋಣ.